ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯ ದೇವರ ಸಭೆ ಮತ್ತು ದಾವತಿ ಶ್ರೇಷ್ಠವಾದ ಸಮಯಕ್ಕಾಗಿ ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ಇವತ್ತಿನ ವಾಕ್ಯ ಧ್ಯಾನಾಂಶಕ್ಕಾಗಿ ಆರಿಸಿಕೊಂಡಿರುವಂಥ ವೇದಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1-8 ವಚನಗಳ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1-15 ವಚನಗಳು ನಾವು ಇಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕಳೆದ ಅನೇಕ ದಿನಗಳಿಂದ ಕ್ರಿಸ್ತ ಪೂಜಿತನಾಗಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ಅಥವಾ ಶಿಲುಬೆ ಆಗಿಬಿಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶಗಳು, ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಿಂದಿನಿಂದ ನಾವು ಕ್ರೂಜಿತನಾಗಿರುವಂಥ ಅಥವಾ ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನ ಕರೆಯುವಿಕೆ ಎಂಬುದಾಗಿ ನೋಡ್ತಾ ಇದ್ದೀವಿ. ನಿನ್ನೆ ಶಿಷ್ಯರಿಗೆ ಎಂಬುದಾಗಿ ನಾವು ಅದರ ಅಂಶದ ಮೇಲೆ ನಾವು ಧ್ಯಾನ ಮಾಡಿದ್ವಿ. ಇವತ್ತು ನಿಕೋದೇಮನಿಗೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಹಳೆಯ ಒಡಂಬಡಿಕೆ ನಮಗೆಲ್ಲರೂ ಗೊತ್ತಿರುವಂಥ ವಿಷಯ 12ನೇ ಅಧ್ಯಾಯದಲ್ಲಿ ದೇವರು ಯಾರನ್ನು ಕರೀತದೆ ಎಂಬುದಾಗಿ ನೋಡುವಾಗ ಅಬ್ರಹಾಮನಲ್ಲಿ ಕರೆಯುವಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಿಕೋದೇಮನೊಂದಿಗೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಮಾತನಾಡುವಂಥ ಸಂದರ್ಭ ಆತ್ಮೀಕವಾಗಿ ಆತನು ಕೆಲವು ವಿಷಯಗಳನ್ನು ಬಿಟ್ಟು ಬರಬೇಕೆಂಬುದಾಗಿ ಆತನು ಕರೆಯುವ ಸಂದರ್ಭವನ್ನು ನೋಡ್ತಾ ಇದ್ದೇವೆ. ಹಳೆಯ ಒಡಂಬಡಿಕೆ ಒಬ್ಬ ಮನುಷ್ಯನು ಭೌತಿಕವಾಗಿ ತನ್ನ ಸ್ಥಳವನ್ನು, ತನ್ನ ತಂದೆ ಮನೆಯನ್ನು, ತನ್ನ ದೇಶವನ್ನು, ಎಲ್ಲ ಕುಟುಂಬವನ್ನು ಬಿಟ್ಟು ಬರಬೇಕಾಯಿತು. ಅದೇ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯನು ಹೃದಯದಲ್ಲಿರುವಂಥ ಅಂದರೆ ತನ್ನ ಹಳೆಯ ಜೀವನವನ್ನು, ಹಳೆಯ ಒಂದು ಧಾರ್ಮಿಕವಾಗಿರುವಂಥ ವಿಷಯಗಳನ್ನು ಬಿಟ್ಟು ಹೊಸದಾಗಿ ಹುಟ್ಟಬೇಕಾಗಿದೆ ಎಂಬುದಾಗಿ ಆತನು ಹೇಳ್ತಿರುವಂಥ ಕರೆಯನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಎರಡೂ ಕರೆಯು ಸಹ ಒಂದೇ ಉದ್ದೇಶ, ಅದು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕಡೆಗೆ ನಡೆಸುವಂಥ ಒಂದು ಕರೆಯುವಿಕೆ ಎಂಬುದಾಗಿ ನೋಡ್ತಿದ್ದೇವೆ. ಅಂದರೆ ಅರ್ಥ ಏನೆಂಬುದಾಗಿ ನೋಡುವಾಗ ಹಳೆಯ ಮನುಷ್ಯನ ಸ್ವಭಾವ ಅದು ಮರಣಕ್ಕೆ ಹೋಗಬೇಕಾಗಿದೆ. ಅದೇ ರೀತಿಯಲ್ಲಿ ನೂತನ ಜನ್ಮವು, ನೂತನ ಬದುಕು ಅದು ಆರಂಭವಾಗಬೇಕಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲ ವಿಷಯ ನೋಡುವಾಗ ಅಬ್ರಹಾಮನ ಕರೆ ಏನೆಂಬುದಾಗಿ ನೋಡುವಾಗ ಎಲ್ಲ ಬಿಟ್ಟು ಆತನು ಹೊರಟಿರುವಂಥದ್ದನ್ನು, ಇಲ್ಲಿ ಆತನ ವಿಧೇಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ದೇವರು ಯಾವಾಗ ನನ್ನ ದೇಶವನ್ನು ಬಿಟ್ಟು ನಾನು ತೋರಿಸಿರುವಂಥ ದೇಶಕ್ಕೆ ಹೋಗು ಎಂಬುದಾಗಿ ಹೇಳ್ತಿರುವಾಗ ಅಬ್ರಹಾಮನು ಅಲ್ಲಿ ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳ್ತಿರುವಂಥ ಮಾತು ನಾವು ಗಮನಿಸಿದರೆ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ ಎಂಬುದಾಗಿ ನೋಡ್ತದೆ. ಯೆಹೋವನು ಅಬ್ರಹಾಮನಿಗೆ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಂದಾಗ ಅದೇ ರೀತಿಯಲ್ಲಿ ಅಬ್ರಹಾಮನು ಹೋಗಿದ್ದಾನೆ ಎಂಬುದಾಗಿ ಆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ನೋಡ್ರಿ, ಈ ಅಬ್ರಹಾಮನು ಊರೆಂಬ ಪಟ್ಟಣದಲ್ಲಿ ವಾಸಿಸುವಂಥ ವ್ಯಕ್ತಿಯಾಗಿದ್ದಾನೆ. ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ದೇಶದಲ್ಲಿ, ನಗರದಲ್ಲಿ, ಸುರಕ್ಷಿತವಾದ ಸ್ಥಳದಲ್ಲಿ ಆತನು ಎಲ್ಲ ಕುಟುಂಬವನ್ನು, ಆಸ್ತಿಯನ್ನು, ಎಲ್ಲ ಭದ್ರತೆಯನ್ನು ಎಲ್ಲವನ್ನು ಹೊಂದಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದ. ಆದರೆ ಯಾವಾಗ ದೇವರು ಕರೆದನು ಆತನು ವಿಧೇಯನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ವಿಶ್ವಾಸದಿಂದ ಕರೆಯಲ್ಪಟ್ಟಾಗ ವಿಧೇಯನಾಗಿ ಹೋಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಆತ್ಮಿಕ ಸತ್ಯ ನಾವು ಗ್ರಹಿಸಿಕೊಳ್ಳುವ ವಿಷಯ ಎಂಬುದಾಗಿ ನೋಡುವಾಗ ದೇವರು ಕರೆಯುವಾಗ ಸದಾ ಸೌಕರ್ಯದಿಂದ ನಮ್ಮನ್ನು ಎಲ್ಲಿ ನಡೆಸುವಂಥ ದೇವರಾಗಿದ್ದಾನೆ, ವಿಶ್ವಾಸದ ಕಡೆಗೆ ನಡೆಸುವಂಥ ಅಥವಾ ವಿಶ್ವಾಸದ ಕಡೆಗೆ ಕರೆದೊಯ್ಯುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೋಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಯಾವದಾದರೂ ಪಾಪ ಸಂಬಂಧದಿಂದ ಹೊರಟು ಬರಲು ಕರೀತಿದ್ದಾನೆ. ಇವತ್ತು ವಾಕ್ಯವನ್ನು ಕೇಳ್ತಿರುವಂಥ ನಿನಗೂ ದೇವರು ಸರಿಯಾಗಿ ಪ್ರಶ್ನೆ ಮಾಡ್ತಿದ್ದಾನೆ. ತಪ್ಪಾದ ವ್ಯವಹಾರಗಳು ಒಂದು ವೇಳೆ ನಮ್ಮ ಜೀವನದಲ್ಲಿದ್ದರೆ, ಅಸತ್ಯ ಜೀವನ ಅಥವಾ ಅಪರಿಶುದ್ಧತ್ವದ ಜೀವನ, ಪಾಪದ ಜೀವನ, ಅಸಭ್ಯವಾಗಿರುವಂಥ ಒಂದು ಅಭ್ಯಾಸಗಳನ್ನು ಬಿಡಲು ದೇವರು ಇವತ್ತು ಹೇಳ್ತಾ ಇದ್ದಾನ. ಗಮನಿಸಿಕೊಳ್ಳೋಣ. ನಮ್ಮ ಕುಟುಂಬ, ಒಂದು ವೇಳೆ ಕುಟುಂಬ ವಿರೋಧಗಳ ಮಧ್ಯದಲ್ಲೂ ನೀವು ಇದ್ದರೂ ಸಹ ಕ್ರಿಸ್ತನನ್ನು ಬೆಂಬಲಿಸಲು ಅಥವಾ ಅನುಸರಿಸಲು ನೀವು ನಿಜವಾಗಲೂ ಸಿದ್ಧರಾಗಿದ್ದೀರಾ ಎಂಬುದಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಒಂದು ವೇಳೆ ಬಿಟ್ಟು ಬಿಡದಿದ್ದರೆ ನಮಗೆ ಆಶೀರ್ವಾದವಿಲ್ಲ, ಬಿಟ್ಟು ಬಿಡದಿದ್ದರೆ ನಮಗೆ ವಾಗ್ದಾನ ಇಲ್ಲ. ಪ್ರಿಯರೇ, ವಿಧೇಯತೆ ಇಲ್ಲದೆ ವಾಗ್ದಾನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಬ್ರಹಾಮನು ಯಜ್ಞವಿಧಿಗಳನ್ನು ಕಟ್ಟಿದ್ದಾನೆ, ಅದು ಸಮರ್ಪಣೆಯ ಗುರುತಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಯಾವ ಯಜ್ಞವಿಧಿಯನ್ನು ಕಟ್ತಾ ಇದ್ದೀವಿ ಎಂಬುದಾಗಿ ನೋಡುವಾಗ ಒಂದು ವೇಳೆ ನಮ್ಮ ಜೀವನದಲ್ಲಿ ಇವತ್ತು ಪ್ರಾರ್ಥನೆ ಯಜ್ಞವಿಧಿ ಇದೆಯಾ, ಪಶ್ಚಾತ್ತಾಪದ ಯಜ್ಞವಿಧಿ ಇದೆಯಾ, ಪಾಪವನ್ನು ಬಿಡುವಂಥ ವಿಷಯಗಳು ನಮ್ಮಲ್ಲಿ ಇದಾವ? ಪ್ರಿಯರೇ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಎರಡನೇ ವಿಷಯ ನೋಡುವಾಗ ಇಲ್ಲಿ ನಿಕೋದೇವನ ಕುರಿತು ನೋಡ್ತಾ ಇದ್ದೀವಿ. ನಿಕೋದೇವನ ಜೀವನ ನೋಡುವಾಗ ಧಾರ್ಮಿಕವಾಗಿ ಆತನು ಆಗಿರುವಂಥ ವ್ಯಕ್ತಿಯಾಗಿದೆ, ಆದರೆ ಆತ್ಮೀಯ ರೀತಿಯಲ್ಲಿ ಸತ್ತವ ವ್ಯಕ್ತಿಯಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ನಿಕೋದೇವನಲ್ಲಿ ನೋಡುವಾಗ ಒಂದು ಪರಿಚಯನೂ ಆಗಿ ಒಂದು ಧರ್ಮಶಾಸ್ತ್ರ ಬೋಧಕನೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಈ ಒಂದು ಯಹೂದರ ನಾಯಕನೂ ಹೌದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೇರೆ ಆದರೆ ಯೇಸುವನ್ನು ಆತನು ಭೇಟಿಯಾಗಲು ಒಂದು ರಾತ್ರಿ ವೇಳೆ ಸಂದರ್ಭದಲ್ಲಿ ಆತನು ಬಂದಿರುವಾಗ ಯೇಸು ಸ್ವಾಮಿ ಆತನಿಗೆ ಸ್ಪಷ್ಟವಾಗಿ ಹೇಳ್ತಿರುವಂಥ ಮಾತೇನೆಂಬುದಾಗಿ ಆತನ ಅನೇಕ ಸಂದೇಹಗಳೊಟ್ಟಿಗೆ ಬಂದಿದ್ದಾನೆ. ಆದರೆ ಯೇಸು ಸ್ವಾಮಿ ಇನ್ನೊಂದು ವಿಷಯಗಳನ್ನು ಹೇಳ್ತಾ ಇದ್ದಾನೆ. 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಆತನು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ ಪ್ರಿಯರೇ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದೇ ಹೋದರೆ ಅವನಿಗೆ ಏನಂತೆ ದೇವರ ರಾಜ್ಯವು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನಿಜವಾಗಿ ಹುಟ್ಟದಿದ್ದರೆ ಎಂಬುದಾಗಿ ಹೇಳ್ತಾನೆ. ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ.
ಯೇಸು ಸ್ವಾಮಿ ಮಾತನಾಡಿರುವಂಥ ಮಾತು ನಿಜವಾದಾಗಿ ನೋಡುವಾಗ ಇದು ಕಠಿಣವಾದ ಸತ್ಯ. ಏನು ಈ ಒಂದು ಹೊಸದಾಗಿ ಹುಟ್ಟುವ ಅನುಭವ ಎಂಬುದಾಗಿ ನೋಡುವಾಗ ಅಪೊಸ್ತಲ ಪೌಲನು ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ, ನಾವು ಅಪರಾಧ ಭಾವಗಳಿಂದ ಸತ್ತವರಾಗಿರುವಂಥವಾಗಿದ್ದೆ ಎಂಬುದಾಗಿ. ನೋಡಿರಿ, ಸತ್ತವರಿಗೆ ಯಾವ ಸಂಸ್ಕರಣೆ ಅವಶ್ಯಕತೆ ಇಲ್ಲರಿ, ಸತ್ತವರಿಗೆ ಯಾವ ಒಂದು ರಿಪೇರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಸುಧಾರಣೆಯಲ್ಲಿ ಅವಶ್ಯಕತೆ ಬರುವುದಿಲ್ಲ. ಆದರೆ ಏನು ಬೇಕಾಗಿದೆ? ಜೀವವು ಬೇಕಾಗಿದೆ. ಆ ಜೀವ ಈ ಧರ್ಮ ಅಥವಾ ಆಚರಣೆ ಸೇವೆ ಮಾಡುವ ಮುಖಾಂತರ ಈ ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿಜವಾಗ್ಲೂ ಇವತ್ತಿನ ಅನೇಕ ಮಂದಿ ಸಭೆಗೆ ಬರ್ತಾ ಇದ್ದಾರೆ, ಅನೇಕ ಮಂದಿ ಸೇವೆಯಲ್ಲೂ ಇದ್ದಾರೆ, ಅನೇಕ ಮಂದಿ ಕೀರ್ತನೆಗಳು ಹಾಡುವಂಥವರಾಗಿದ್ದಾರೆ, ವಾಕ್ಯ ತಿಳಿಯುವಂಥ ವ್ಯಕ್ತಿಗಳಾಗಿದ್ದಾರೆ. ಆದರೆ ಪ್ರಶ್ನೆ ಏನೆಂಬುದಾಗಿ ನೋಡುವಾಗ ಇವತ್ತು ನಿಜವಾಗಲೂ ಹೊಸದಾಗಿ ಹುಟ್ಟುವಂಥ ಅನುಭವ ನಿನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಇದೆಯಾ ಪ್ರಿಯರೇ? ನಾವು ಗಮನಿಸ್ಕೋಬೇಕು. ನೋಡುವಾಗ ಮೂರನೇ ವಿಷಯ, ಹೊಸದಾಗಿ ಹುಟ್ಟುವ ಅನುಭವ ಅಂದರೆ ಏನು ಅನುಭವ ಎಂಬುದಾಗಿ ನೋಡುವಾಗ ಒಂದು ಗಡಿ ದಾಟುವ ಅನುಭವ. ಒಂದು ಉದಾಹರಣೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೊರಟು ಹೋಗಬೇಕಾದ್ರೆ ಒಂದು ಗಡಿಯನ್ನು ದಾಟಬೇಕಾಗಿದೆ. ಅದೇ ರೀತಿಯಲ್ಲಿ ಹಳೆಯ ಪಾಸ್ಪೋರ್ಟ್ ಇಟ್ಕೊಂಡು ನಾವು ಹೊಸ ದೇಶಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಹೊಸ ರಾಜ್ಯದಲ್ಲಿ ಅಥವಾ ಹೊಸ ದೇಶದಲ್ಲಿ ಪ್ರವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಹಳ್ಳಿಯ ಹೃದಯದಿಂದ ದೇವರನ್ನು ಮೆಚ್ಚಿಸುವುದು, ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ 2 ಕೊರಿಂಥ 5:17 ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅದು ನೂತನ ಸೃಷ್ಟಿ ಎಂಬುದಾಗಿ, ಹಳೆಯ ವಿಷಯಗಳೆಲ್ಲ ಗತಿಸಿ ಹೋಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದರೆ ಹೊಸದಾಗಿ ಹುಟ್ಟುವ ಅನುಭವ ಅಂದರೆ ಏನೆಂಬುದಾಗಿ ನೋಡುವಾಗ ನಮ್ಮ ಹಳೆಯ ಪಾಪ ಸ್ವಭಾವ ಮುರಿಯಲ್ಪಡಬೇಕಾಗಿದ್ದಲ್ಲಿ ಹೊಸ ಹೃದಯವು ಪಡೆದುಕೊಳ್ಳಬೇಕಾಗಿದೆ. ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸಿಸಬೇಕಾಗಿದ್ದಾನೆ ಪ್ರೇರೆ. ನೋಡ್ರಿ, ಹೆಸ್ಕೇಲ್ 36-26 ವಚನದಲ್ಲಿ ಹೊಸ ಹೃದಯ ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ನೋಡ್ತಾ ಇದ್ದೇವೆ. ಅದರ ಫಲಿತಾಂಶಗಳು ಯಾವ ರೀತಿಯಲ್ಲಿ ಕಾಣುತ್ತೇವೆ ಎಂಬುದಾಗಿ ನೋಡುವಾಗ ಪ್ರೇರೆ, ಪಾಪದ ಮೇಲೆ ನಮಗೆ ಬೇಸರ ಆಗಿರುವಂಥ ವಿಷಯಗಳು ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಆಸಕ್ತಿ ಹೊಂದಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಕಾಣ್ತೇವೆ. ದೇವರ ವಾಕ್ಯದ ಮೇಲೆ ನಮಗೆ ಹಸಿವಿರುತ್ತದೆ. ಅಷ್ಟು ಮಾತ್ರ ಜೀವನದಲ್ಲಿ ಅನೇಕ ಬದಲಾವಣೆಗಳೆಂದರೆ ಕ್ರಿಸ್ತನ ಸ್ವಾರೂಪ್ಯವನ್ನು ತೋರಿಸುವಂಥ ವ್ಯಕ್ತಿಗಳಾಗಿ ನಾವು ಅಲ್ಲಿ ಬದಲಾವಣೆಯನ್ನು ಕಾಣಬಹುದು ಪ್ರೇರೆ. ಹೊಸದಾಗಿ ಹುಟ್ಟುವ ಅನುಭವ ಅಂದರೆ ಅದರ ಫಲಿತಾಂಶಗಳ ಕಾರಣ. ಯಾಕಂದರೆ ಆತನು ಹೇಳ್ತಾ ಇದ್ದಾನೆ ಅನೇಕ ವಿಷಯಗಳು. ನಿಕೋದೇವನ ಸಂದೇಹಗಳಿರುವಾಗ ಯಾವ ರೀತಿ ಸಾಧ್ಯ, ಅನೇಕ ಹೇಳ್ತಿರುವಾಗ ಹೇಳ್ತಾ ಆತನು ಹೇಳ್ತಿದ್ದಾನೆ 8ನೇ ವಚನದಲ್ಲಿ, ಯಾವ ರೀತಿಯಲ್ಲಿ ಗಾಳಿ ಒಂದು ಕಡೆಯಿಂದ ಒಂದು ಕಡೆಗೆ ಬೀಸುತ್ತದೋ, ಬಡಿತದೋ, ಅದು ಬೀಸುವಾಗ ಅದು ನಮ್ಗೆ ಕಾಣೋದಿಲ್ಲ, ಆದರೆ ಅದರ ಪ್ರಭಾವ ನಮ್ಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ನೂತನವಾಗಿ ಹುಟ್ಟುವ ಸ್ವಭಾವ ಎಂಬುದಾಗಿ ನೋಡುವಾಗ ಪ್ರೇರೆ ಅದು ಯಾವ ರೀತಿ ಪರಿಶುದ್ಧಾತ್ಮನ ಕಾರ್ಯ ಆಗುತ್ತದೆ ನಮಗೆ ಗೊತ್ತಿಲ್ಲ. ಆದರೆ ಅದರ ಫಲಿತಾಂಶವನ್ನು ನಮ್ಮ ಜೀವನದ ಮುಖಾಂತರ ನಾವು ಸ್ಪಷ್ಟವಾಗಿಯೂ ತೋರಿ ಬರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಗಾಳಿ ಕಾಣುವುದಿಲ್ಲ, ಆದರೆ ಪರಿಣಾಮ ಕಾಣುತ್ತದೆ. ಅದೇ ರೀತಿಯಲ್ಲಿ ನೂತನವಾಗಿ ಹುಟ್ಟುವಂಥ ಸ್ವಭಾವ ಕೂಡ ಕಾಣುವಂಥ ವಿಷಯ ಆಗಿದೆ ಪ್ರೇರೆ. 4ನೇದಾಗಿ ನೋಡುವಾಗ ಶಿಲುಬೆ ಅಲ್ಟಿಮೇಟ್ ಆಗಿ ನಮ್ಗೆ ಕಾಣುವಂಥ ವಿಷಯ. ನಾವು ಶ್ರಮೆ ಮರಣ ಪುನರುತ್ಥಾನದ ದಿನಗಳಲ್ಲಿ ಶಿಲುಬೆ ಹತ್ರ ಬರ್ತಾ ಇದ್ದೇವೆ. ಶಿಲುಬೆ ಎಂಬುದಾಗಿ ನೋಡುವಾಗ ಅಲ್ಲೇ ನೂತನವಾಗಿ ಹುಟ್ಟುವಂಥ ಸ್ವಭಾವಕ್ಕೆ ಅದು ದ್ವಾರ ಎಂಬುದಾಗಿ, ಅದೇ ಬಾಗಿಲು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ. 14ನೇ ವರ್ಷದಲ್ಲಿ ಅದೇ ಯೋಹಾನ 3ನೇ ಅಧ್ಯಾಯ 14 ವರ್ಷದಲ್ಲಿ ಅದು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ ಇಲ್ಲಿ, ಇದಲ್ಲದೆ ಜನರ ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟೆ, ಹಾಗೆಯೇ ಮನುಷ್ಯಕುಮಾರನು ತನ್ನ ನಂಬುವರೆಲ್ಲರೂ ನಿತ್ಯ ಜೀವನ ಪಡಿಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು ಎಂದಾಗಿ ಹೇಳ್ತಿದ್ದಾನೆ. ಮನುಷ್ಯಕುಮಾರನ ಎತ್ತರದಲ್ಲಿ ಇಡಲ್ಪಡಬೇಕು ಅಂದರೆ ಅವರು ಬದುಕೋದಾದರೆ ಅವರು ನೂತನ ಸ್ವಭಾವ ಹೇಗೆ ಎಂಬುದಾಗಿ ವಿಷಯದಲ್ಲಿ ಎತ್ತನ ಹೇಳ್ತಿರುವಂಥ ಮಾತಿನಿಂದಾಗಿ ನೋಡುವಾಗ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದಿಂದ ಆತನು ಆ ವಾಕ್ಯವನ್ನು ಎತ್ತಿ ಹಿಡಿತಿದ್ದಾನೆ. ಅರಣ್ಯಕಾಂಡ ಪುಸ್ತಕದಲ್ಲಿ ನಮಗೆ ಆಗಿರುವಂಥ ಸನ್ನಿವೇಶ ಎಲ್ಲರಿಗೂ ಗೊತ್ತಿದೆ. ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರೇರಣೆ. ಅಲ್ಲಿ ಮೋಶೆಗೆ ವಿರುದ್ಧ, ದೇವರಿಗೆ ವಿರುದ್ಧ ಇಸ್ರಾಯೇಲ್ ಜನಾಂಗವು ಆಹಾರದ ವಿಷಯದಲ್ಲಿ ಕೆಲವು ವಿಷಯಗಳು ಅವರು ಗುಣಗುಟ್ಟಿರುವಾಗ ದೇವರು ಉಗ್ರತೆಯಿಂದ ಅವರು ಅಲ್ಲಿ ಸರ್ಪಗಳನ್ನು ಕಳಿಸಲ್ಪಟ್ಟು ಅನೇಕ ಮಂದಿ ಕಚ್ಚಿಕೊಂಡು ಅನೇಕ ಮಂದಿ ಅಲ್ಲಿ ಜೀವವನ್ನು ಬಿಟ್ಟಿರುವಂಥ ಸಂದರ್ಭದಲ್ಲಿ ಅವರ ತಪ್ಪನ್ನು ಅರಿತುಕೊಂಡು ಮೋಶೆ ಕಡೆಗೆ ಬಂದು ನಾವು ನಿನಗೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಒಪ್ಪಿಕೊಂಡಿರುವಾಗ ಮೋಶೆ ದೇವರ ಬರುವಾಗ ಮೋಶೆಗೆ ದೇವರು ಈ ರೀತಿಯಾದಂಥ ಒಂದು ಸರ್ಪವನ್ನು, ಹಿತ್ತಳೆ ಸರ್ಪವನ್ನು, ತಾಮ್ರದ ಸರ್ಪವನ್ನೇನು ಒಂದು ಧ್ವಜಸ್ತಂಭದಲ್ಲಿ ಇಡುವಾಗ ಯಾರೆಲ್ಲ ಅದು ನೋಡ್ತಾರೋ ಅದರಿಂದ ಅದು ಬದುಕ್ತಾರೆ ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿರುವಾಗ ಅದೇ ಪ್ರಕಾರ ಮಾಡಿಟ್ಟಿರುವಾಗ ಅದನ್ನು ನೋಡಿದವರೆಲ್ಲರೂ ಅಲ್ಲಿ ಬದುಕಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದೇ ಮಾತನಲ್ಲಿ ಯೇಸು ಕ್ರಿಸ್ತನು ಸಹ ಹೇಳ್ತಾ ಇದ್ದಾನೆ ನಿಕೋದೇವನಿಗೆ ಏನೆಂಬುದಾಗಿ ನೋಡುವಾಗ ಅಲ್ಲಿ ಮೋಶೆ ಯಾವ ರೀತಿಯಲ್ಲಿ ಆ ಸರ್ಪದ ಆಕಾರವನ್ನು ಮೇಲೆ ಇಟ್ಟಾಗ ಅದು ನೋಡುವಾಗ ಬದುಕಿದಾರೋ ಅದೇ ರೀತಿಯಲ್ಲಿ ಮನುಷ್ಯ ಕುಮಾರನು ಸಹ ಎತ್ತಲ್ಪಡಬೇಕು ಎಂಬುದಾಗಿ ಹೇಳ್ತಾನೆ. ಮನುಷ್ಯ ಕುಮಾರನು ಸಹ ಎತ್ತರದಲ್ಲಿ ಇಡಬೇಕು ಎಂಬುದಾಗಿ ನೋಡುವಾಗ ಅದು ಶಿಲುಬೆಗೆ ಹಾಕಲ್ಪಡುವಂಥ ಸನ್ನಿವೇಶ ಎಂಬುದಾಗಿ ಇಲ್ಲಿ ನಾವು ಗಮನಿಸಬೇಕು. ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಆ ಶಿಲುಬೆಯಲ್ಲಿ ನಮ್ಮ ಪಾಪ ಶಿಕ್ಷೆ ತೀರಿಸಲ್ಪಡುವಂಥದ್ದಾಗಿದೆ. ಹಳೆಯ ಮನುಷ್ಯನು ಸತ್ತು ಹೋಗುವಂಥ ಸ್ವಭಾವವಾಗಿದೆ, ಹೊಸ ಜೀವನ ಪ್ರಾರಂಭವಾಗುವಂಥದ್ದು. ಯಾಕಂದರೆ ಗಲಾತ್ಯರ ಪತ್ರಿಕೆ 2:20 ನೋಡುವಾಗ ನಾವು ಕ್ರಿಸ್ತನಿಗೆ ಶಿಲುಬೆ ಹಾಕಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾರಾದರೂ ಯಾವ ರೀತಿ ಆ ಮೋಶೆ ಮಾಡಿರುವಂಥ ಸರ್ಪವನ್ನು ನೋಡಿ ಜೀವವನ್ನು ಹೊಂದಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಕಲಿವರಿ ಶಿಲುಬೆಯಲ್ಲಿ, ಕಲಿವರಿ ಕ್ರೂಜೆಯಲ್ಲಿ ಆತನ
ತೂಗಿ ಅಲ್ಲಿ ತನ್ನ ಪ್ರಾಣವನ್ನು ಎಲ್ಲ ದಾರಿಯಾಗಿ ಹೇಳಿರುವಂಥ ಕ್ರಿಸ್ತನನ್ನು ಯಾರೆಲ್ಲ ನೋಡ್ತಾರೋ, ಆತನಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟು ಆತನ ಕಡೆಗೆ ನೋಡ್ತಾರೋ ಅವರೆಲ್ಲ ಈ ಒಂದು ನೂತನವಾಗಿ ಹೊಸದಾಗಿ ಹುಟ್ಟುವಂಥ ಅನುಭವದಲ್ಲಿ ಬರುವಂಥ ವ್ಯಕ್ತಿಗಳಾಗಿದ್ದಾರೆ ಎಂಬುದಾಗಿ ಆತನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಶಿಲುಬೆ ಇಲ್ಲದೆ ಯಾವತ್ತಿಗೂ ಕೂಡ ನೂತನವಾಗಿ ಹುಟ್ಟುವಂಥ ಸ್ವಭಾವವು ಇರುವುದಿಲ್ಲ. ಶಿಲುಬೆ ಅನುಭವ ಇವತ್ತು ನಮ್ಮ ಜೀವನದಲ್ಲಿ ಇದೆಯಾ ಪ್ರಿಯರೇ? ಅನುಭವ ಪರೀಕ್ಷೆ ಮಾಡಿಕೊಳ್ಳೋದಾದರೆ ನಾವು ಅಬ್ರಹಾಮನ ರೀತಿಯಲ್ಲಿ ಹೊರಡುವ ವಿಧೇಯತೆಯನ್ನು ನಾವು ಹೊಂದಿಕೊಂಡಿದ್ದೇವಾ? ಅಂದರೆ ಹಳೆಯ ಸ್ವಭಾವಗಳನ್ನು, ಹಳೆಯ ವಿಷಯಗಳನ್ನು ನಾವು ಹೊರಡೋಕ್ಕೆ ಸಿದ್ಧವಾಗಿದ್ದೇವೆ. ಅದೇ ರೀತಿಯಲ್ಲಿ ನಿಕೋದೇಮನ ರೀತಿಯಲ್ಲಿ ಒಂದು ವೇಳೆ ಧಾರ್ಮಿಕ ಆಚಾರಗಳು ಇನ್ನೂ ಸಭೆಗೆ ಬರ್ತಾ ಇದ್ದೇವೆ, ಅದರಲ್ಲಿ ಧಾರ್ಮಿಕ ಆಚಾರಗಳನ್ನು ಹೊಂದಿಕೊಂಡು ವಾಕ್ಯ ಗೊತ್ತಿದ್ದರೂ ಕೆಲವು ವಿಷಯಗಳನ್ನು ಬಿಟ್ಟು ಬಿಡದೆ ನಾವು ಇನ್ನೂ ಅದೇ ಹಳೆಯ ಪದ್ಯದಲ್ಲಿ ಸತ್ತು ಹೋಗೋರಾಗಿದ್ದೇವಾ? ಪ್ರಿಯರೇ, ನಮ್ಮ ಜೀವನದಲ್ಲಿ ಪಾಪದ ಹೋರಾಟ ಇನ್ನೂ ಇದೆಯಾ? ಕ್ರಿಸ್ತನಿಗಾಗಿ ಬದಲಾವಣೆ ಇದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋ ಹಳೆಯ ಸ್ವಭಾವ ಮರಣ ಹೊಂದಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೊಸದಾಗಿ ಹುಟ್ಟುವುದು ಎಂಬುದಾಗಿ ನೋಡುವಾಗ ಅವನು ಬದಲಾಗಿರುತ್ತಾನೆ ಪ್ರಿಯರೇ. ನಾನು ಆವಾಗಲೇ ಹೇಳಿದೆ, ಅವನಲ್ಲಿ ಕೆಲವು ಕಾರ್ಯಗಳು ನಾವು ಕಾಣ್ತೇವೆ. ವಾಕ್ಯದಲ್ಲಿ ಆಸಕ್ತಿ, ಪ್ರಾರ್ಥನೆಯಲ್ಲಿ ಆಸಕ್ತಿ, ಪಾಪದ ವಿಷಯದಲ್ಲಿ ಬೇಸರ, ಪರಿಶುದ್ಧಾತ್ಮನ ವಾಸ ಮಾಡುವಂಥ ಕಾರ್ಯಗಳು, ಅನೇಕ ಕಾರ್ಯಗಳು ನಮ್ಮ ಜೀವನ ಕಾಣ್ತೇವೆ. ಆದರೆ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನಿಂದ ನಿನ್ನನ್ನು ಸಹ ಇವತ್ತು ಕರೀತಾ ಇದ್ದಾನೆ. ಇವತ್ತು ಧರ್ಮ ಸಾಕಾಗುವುದಿಲ್ಲ ನಿನ್ನನ್ನು ರಕ್ಷಿಸಲಿಕ್ಕೆ, ಹೊಸದಾಗಿ ಹುಟ್ಟಲಿಕ್ಕೆ. ಜ್ಞಾನ ಸಾಕಾಗುವುದಿಲ್ಲ. ನಿಕೋದೇವನಿಗೆಲ್ಲ ಇದ್ದು ಪ್ರೇರೆ. ನಮ್ಮ ಸೇವೆ ಸಾಕಾಗುವುದಿಲ್ಲ. ಹೊಸದಾಗಿ ಹುಟ್ಟಬೇಕಂದ್ರೆ ನಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕಾಗಿದೆ, ನಮ್ಮ ಗರ್ವವನ್ನು ಬಿಟ್ಟುಬಿಡಬೇಕಾಗಿದೆ. ಶಿಲುಬೆಯನ್ನು ನೋಡಿ ವಿಶ್ವಾಸದಿಂದ ನಮ್ಮನ್ನು ಹೊಸದಾಗಿ ಹುಟ್ಟಿಸಿದ ಆತನನ್ನು ಪ್ರಾರ್ಥಿಸೋದ್ರೆ ದೇವರು ಖಂಡಿತವಾಗಿ ನಮ್ಮಲ್ಲಿ ಆ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ನೀನು ಯಾವ ವ್ಯಕ್ತಿ ಆದರೂ ಸರಿ, ನೀನು ಯಾವ ನಾಯಕನಾಗಿದ್ದರೂ ಸರಿ, ನೀನು ಎಂಥ ವಿದ್ಯಾಭ್ಯಾಸವನ್ನು ಹೊಂದಿಕೊಂಡಿರೋ ಸರಿ, ನಿಕೋದೇವನಿಗೆಲ್ಲ ಇತ್ತು. ಅದೇ ರೀತಿಯಲ್ಲಿ ಇವತ್ತು ಅನೇಕ ಮಂದಿ, ಅನೇಕ ವ್ಯಕ್ತಿಗಳು ಅಧಿಕಾರದಿಂದ ಒಂದು ವೇಳೆ ಅವರಿಗಿರುವಂಥ ಕೆಲವು ಸ್ಥಾನಮಾನಗಳಿಂದ ಇನ್ನೂ ಪರಿಪೂರ್ಣವಾಗಿ ಕ್ರಿಸ್ತನಲ್ಲಿ ನೂತನವಾಗಿ ಹುಟ್ಟುವಂಥ ಅನುಭವ ಅವರಲ್ಲಿ ಇಲ್ಲದೇ ಇರುವಂಥ ಜೀವನವನ್ನು ಇರಬಹುದು ಪ್ರೇರೆ. ಅಂಥ ವ್ಯಕ್ತಿಗಳು ನೀವಾಗಿದ್ದರೆ ಇವತ್ತು ದೇವರು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನೋಡುವಾಗ ಒಂದು ವಾಕ್ಯವನ್ನು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂಬುದಾಗಿ ನೋಡುವಾಗ ಅನೇಕ ಸಂದೇಹಗಳನ್ನು ಬಂದಿರುವಂಥ ಈ ನಿಕೋದೇವನು ಅಲ್ಲಿ ವಾಕ್ಯವು ಸ್ಪಷ್ಟತೆ ಇಲ್ಲ ನಮಗೆ. ಮೂರನೇದಲ್ಲಿ ಆತನು ನಿಜವಾಗಲೂ ನೂತನ ಸ್ವಭಾವವನ್ನು ಪಡೆದುಕೊಂಡಿದ್ದಾನೆ ಎಂಬುದಾಗಿ. ಆದರೆ ಬರ್ತಾ ನಮಗೆ ಆತನು ಅದೇ 7ನೇ ಅಧ್ಯಾಯದಲ್ಲಿ ಬರೆಸೋದಿಗೆ 50ನೇ ವಚನದಲ್ಲಿ ನೋಡುವಾಗ ಅಲ್ಲಿ ವಾಕ್ಯವು ಹೇಳ್ತಾ ಇದೆ, ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇವನು ಅವರಲ್ಲಿ ಒಬ್ಬನಾಗಿದ್ದನು. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರ ಮೊದಲು ಒಬ್ಬನನ್ನು ವಿಚಾರಿಸಿ ಅವನನ್ನು ಮಾಡುವುದೇನೆಂದು ತಿಳ್ಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಅಂತ ಕೇಳ್ತಾ ಇದ್ದಾನೆ. ಯಾರು ಏನು ಸಂದರ್ಭ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಒಂದೊಂದು ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ಆತನ ಬೋಧನೆ ಮಾಡುತ್ತಾ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಅನೇಕ ವಿಸ್ಮಯಗಳಲ್ಲಿ ಹುಟ್ಟು ಹಾಕಲ್ಪಡುವಾಗ ಕೆಲವರು ಆತನ ಪರವಾಗಿ ಮಾತನಾಡ್ತಿದ್ದಾರೆ, ಕೆಲವರು ಆತನನ್ನು ಹಿಡಿದುಕೊಳ್ಬೇಕೆಂಬುದಾಗಿ ಮಾತನಾಡ್ತಿರುವ ಸಂದರ್ಭದಲ್ಲಿ ಇದೇ ನಿಕೋದೇವನು 3ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಆತನ ಸಂಭಾಷಿಸುವಂಥ ಈ ನಿಕೋದೇವನಲ್ಲಿ ಏನು ಮಾಡ್ತಾನೆ ಅಂದರೆ ಯೇಸು ಕ್ರಿಸ್ತನ ಪರವಾಗಿ ನಿಂತುಕೊಂಡು ಮಾತನಾಡ್ತಾನೆ. ಅದು ಯಾರೇ ಎಂಬುದಾಗಿ ನೋಡುವಾಗ ಅಲ್ಲಿರುವಂಥ ಅಧಿಕಾರಿಗಳೊಟ್ಟಿಗೆ, ಯಹೂದ ನಾಯಕರೊಟ್ಟಿಗೆ ಆತನು ವಾದ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ಇದೇ ನಿಕೋದೇವನು 19ನೇ ಅಧ್ಯಾಯ 39ನೇ ವಚನ ನೋಡುವಾಗ ಯೇಸು ಕ್ರಿಸ್ತನ ಶಿಲುಬೆ ನಂತರ ಆತನ ಒಂದು ಹೂಣಲ್ಪಡುವ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗಿಯಾಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತದೆ. 31ನೇ ವಚನ ನೋಡ್ರಿ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ಈ ನಿಕೋದೇವನು ಸಹ ರಕ್ತ, ಬೋಳ, ಅಗುರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿದಷ್ಟು ತಕ್ಕೊಂಡು ಅಲ್ಲಿ ಬಂದು ನೋಡ್ರಿ. ಆತನ ಹೂಣಲಿಕ್ಕೆ ಬೇಕಾಗಿರುವಂಥ ಕೆಲವು ವಿಷಯಗಳನ್ನು, ಕೆಲವು ದ್ರವ್ಯಗಳನ್ನ ಆತನ ತಗೊಂಡು ಆತನ ಬರ್ತಾನೆ. ಇಲ್ಲಿ ಏನು ಕಾಣ್ತಾ ಇದ್ದೇವೆ ಪ್ರೇರೆ? ಒಂದು ವೇಳೆ ಇನ್ನೂ ಅದೇ ಹಳೆಯ ಸಂಬಂಧದಲ್ಲಿ ಧಾರ್ಮಿಕವಾಗಿ ಇನ್ನೂ ಒಂದು ನಾಯಕನ ಪದ್ಧತಿಯಲ್ಲಿ ಅಧಿಕಾರವನ್ನು ಹೊಂದಿಕೊಂಡು ಅದೇ ಅನುಭವದಲ್ಲಿ ಇದ್ದರೆ ಆತನು ಖಂಡಿತವಾಗಿ ಯೇಸು ಕ್ರಿಸ್ತನ ಒಟ್ಟಿಗೆ ಆತನ ಏಕೀಭವಿಸುವಂಥ ಅವಶ್ಯಕತೆ ಇದ್ದಿಲ್ಲ, ಅಲ್ಲಿ ಬರುವಂಥ ಅವಶ್ಯಕತೆ ಇದ್ದಿಲ್ಲ, ಆತನ ಪರವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಾನು ಏನು ಹೇಳೋಕೆ ಹೊರಟಿದ್ದೇನೆ ಅಂದರೆ ಅಲ್ಲಿ ಖಂಡಿತವಾಗಿಯೂ ನಿಕೋದೇವನು ನೂತನವಾಗಿ ಜನ್ಮಿಸುವಂಥ, ನೂತನವಾಗಿ ಹುಟ್ಟುವಂಥ ಸ್ವಭಾವವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಕಡೆಗೆ ಬರ್ತಾ ಇದ್ದಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಆ ಅನುಭವ ನಮ್ಮಲ್ಲಿದೆಯಾ ಪ್ರಿಯರೇ? ಯೇಸು ಕ್ರಿಸ್ತನ ಇವತ್ತು ನಿನ್ನನ್ನೇ ಕರೀತಾ ಇದ್ದಾನೆ. ನಿಕೋದೇವನನ್ನು ಆತ್ಮೀಯ ರೀತಿಯಲ್ಲಿ ಭೌತಿಕವಾಗಿ ಆಚಾರಪರವಾಗಿ ಬಿಟ್ಟು ನೀನು ಈ ಕಾರ್ಯಗಳಲ್ಲಿ ಬರಬೇಕೆಂಬುದಾಗಿ ಯಾವ ರೀತಿ ಕರೆದ ಇವತ್ತು ಸಹ ನಮ್ಮಲ್ಲಿರುವಂಥ ಅನೇಕ ವಿಷಯಗಳನ್ನು ಬಿಟ್ಟು ಆತನ ಕಡೆಗೆ ಬರಬೇಕೆಂಬುದಾಗಿ ಆಶೆ ಪಡ್ತಾ ಇದ್ದಾನೆ ಪ್ರಿಯರೇ. ಅಬ್ರಹಾಮನ ವಿಧೇಯನಾಗಿದ್ದಾನೆ. ನಿಕೋದೇವನು ಸಹ ನಾವು ಅಲ್ಲಿ ಬದಲಾವಣೆ ಕಾಣ್ತಾ ಇದ್ದೇವೆ. ಇವತ್ತು ನಿನ್ನಲ್ಲಿ ನನ್ನಲ್ಲಿ ಆ ವಿಧೇಯತೆ ಇದೆಯಾ? ವಿಧೇಯತೆ ಇದ್ದರೆ ವಾಗ್ದಾನ, ವಿಧೇಯತೆ ಇದ್ದರೆ ಆಶೀರ್ವಾದ ಪ್ರಿಯರೇ. ನಿಕೋದೇವನ ರೀತಿಯಲ್ಲಿ ಬದಲಾವಣೆ ಇದ್ದರೆ ಮಾತ್ರ ಆತನು ಕಾಣಲಿಕ್ಕೆ ಸಾಧ್ಯ, ಆತನ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. ದೇವರು ಆ ರೀತಿಯ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂಬುದಾಗಿ, ನಮ್ಮ ಹಳೆಯ ಜೀವನವನ್ನು ಬಿಟ್ಟು ಹೊಸದಾಗಿ ಆತನಲ್ಲಿ ಬರಲಿಕ್ಕೆ ಸಹಾಯ ಮಾಡಲಿ ಎಂಬುದಾಗಿ, ಈ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಈ ಶ್ರಮೆ, ಮರಣ, ಪುನರುತ್ಥಾನ ದಿನಗಳು ನಮಗೆ ಆತ್ಮಿಕ ಲಾಭಕರವಾಗಿರಲಿ ಎಂಬುದಾಗಿ ಅಪೇಕ್ಷಿತ ನಿಮ್ಮನ್ನು ದೇವರನ್ನ ಆಶೀರ್ವಾದ ಮಾಡಲಿಂದಾಗಿ ನಾನು ಈ ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ